ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿದ್ಯಾಸ್ ಲೈಫ್ ಸ್ಟೈಲ್ ಲಾಗ್. ಇವತ್ತು ಶುಕ್ರವಾರ ಲಾಗ್ ಶುರು ಮಾಡಿದೆ, ಆದರೆ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಈ ಒಂದು ರ್ಯಾಕ್ನ ನಾನು ಮಿಶ್ರೋಯಿಂದ ಆರ್ಡರ್ ಮಾಡಿದ್ದೆ, ಅದನ್ನೇ ನನ್ನ ಮಗ ಫಿಕ್ಸ್ ಮಾಡ್ತಾಯಿದ್ದ. ಈ ಮನೆ ನೋಡ್ತಾ ಇರ್ಬೋದು, ಫುಲ್ ಮೆಸಿ ಆಗಿದೆ. ಕ್ಲೀನಿಂಗ್ ಮಾಡ್ತಾನೆ ಇದ್ದೀನಿ, ಕ್ಲೀನಿಂಗೇ ಮುಗಿತಾ ಇಲ್ಲ, ಆ ಥರ ಇತ್ತು. ಲಾಗ್ ಮಾಡೋಣ ಅಂತ ಶುರು ಮಾಡಿದೆ, ಆದರೆ ನಾನು ಕ್ಲೀನಿಂಗ್ ಕಡೆ ಫೋಕಸ್ ಮಾಡಿದೆ. ಏನಂದರೆ ನಾಳೆ ಶನಿವಾರ ಆಗಿರೋದ್ರಿಂದ ಆ ಟೈಮ್ ನಾನು ಅದೆಲ್ಲ ಕ್ಲೀನ್ ಮಾಡ್ಕೋಬೇಕಿತ್ತು, ಹಂಗಾಗಿ ಲಾಗ್ ಮಾಡೋದಕ್ಕಾಗಿರಲಿಲ್ಲ. ಇನ್ನು ಕ್ಲೀನಿಂಗ್ ಕೆಲಸ ಎಲ್ಲ ಮುಗೀತು. ಇವತ್ತು ಶನಿವಾರ ಆಗಿರೋದ್ರಿಂದ ಈ ಥರ ಪೂಜೆ ಕೂಡ ಮಾಡಿಕೊಂಡೆ. ಪ್ರತಿ ವರ್ಷ ಊರಿಗೆ ಹೋಗ್ತಾಯಿದ್ವಿ, ಈ ವರ್ಷ ಹೋಗೋದಕ್ಕಾಗಿರಲಿಲ್ಲ, ಮನೇಲೇ ಸಿಂಪಲ್ಲಾಗಿ ಪೂಜೆನ ಮಾಡಿಕೊಂಡೆ. ಇನ್ನು ನಾನು ಲಾಸ್ಟ್ ವ್ಲಾಗಲ್ಲೆಲ್ಲ ನನ್ನ ವ್ಲಾಗಲ್ಲಿ ನೋಡಿರ್ತೀರ ತುಳಸಿ ಗಿಡ ಎಷ್ಟು ಚೆನ್ನಾಗಿತ್ತು ಅಂತ. ದೃಷ್ಟಿ ಆಯಿತಾ ಏನೋ ಗೊತ್ತಿಲ್ಲ, ಅದು ಹೆಂಗೆ ಕೆಳಗಡೆ ಬಿದ್ದು ಹೊಡೆದೋಗ್ಬಿಡ್ತು. ನನಗಂತೂ ತುಂಬ ಬೇಜಾರಾಯಿತು, ತುಳಸಿ ಗಿಡ ಯಾಕೆ ಹಿಂಗೆ ಬಿದ್ದೋಯ್ತು ಅಂತ. ಆಮೇಲೆ ಈ ಒಂದು ಪಾರ್ಟ್ಗೆ ಮತ್ತೆ ರೀಪಾರ್ಟ್ ಮಾಡಿ ಪೂಜೆನ ಮುಗಿಸ್ಕೊಂಡೆ. ಇವತ್ತು August 15 ಆಗಿರೋದ್ರಿಂದ ಸುಹಾಸ್ ಕೂಡ ಮನೇಲಿದ್ದಾನೆ. ಅವನಿಗೆ ಸ್ಕೂಲ್ ಇತ್ತು. ನನಗೆ ಸ್ವಲ್ಪ ಹುಷಾರಿಲ್ದಿರೋದ್ರಿಂದ ಮತ್ತು ಮೊದಲು ಶನಿವಾರ ನಮ್ಮನೆ ದೇವರು ಆಂಜನೇಯ ಆಗಿರೋದ್ರಿಂದ ಮನೆ ದೇವ್ರ ಪೂಜೆ ನಾನು ಮಾಡಲೇಬೇಕಿತ್ತು. ಹಾಗಾಗಿ ಸ್ವಲ್ಪ ಮನೆ ಕ್ಲೀನಿಂಗ್ ಮಾಡಿಕೊಂಡು ಪೂಜೆ ಮಾಡಿ ನನಗೆ ಆಗ್ತಾ ಇರಲಿಲ್ಲ. ಅವನ್ನ ಸ್ಕೂಲಿಗೆ ಬಿಟ್ಟು ಕರ್ಕೊಂಬರೋಕ್ಕೆ ಕಷ್ಟ ಆಗ್ತಾಯಿತ್ತು. ಅವನು ಎಷ್ಟೆಷ್ಟೋ ರಿಕ್ವೆಸ್ಟ್ ಮಾಡ್ದ, ಆದರೆ ನನಗೆ ಆಗದೆ ಇರೋ ಕಾರಣ ಡ್ರಾಪು ಪಿಕಪ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಪ್ಲೀಸ್ ನಾನು ಏನು ಕೇಳಬೇಡ, ಇವತ್ತು ನನಗೆ ಮೊದಲೇ ಹುಷಾರಿಲ್ಲ, ನನ್ನ ಪೂಜೆ ಬೇರೆ ಮಾಡೋದಿದೆ ಅಂತ ಅಂದ್ಬಿಟ್ಟು ಅವನಿಗೆ ಕಳಿಸಿರಲಿಲ್ಲ. ಪಾಪ ಅದಕ್ಕೋಸ್ಕರ ಅವ್ನು ಮನೇಲಿದ್ನಲ್ಲ, ಅವನು ಸ್ನಾನ ಮಾಡಿ ಗೋವಿಂದನ ಕೂಗೊಂಬರ್ತೀನಿ ಅಂತ ಹೋಗಿದ್ದ. ಇನ್ನು ನೆಕ್ಸ್ಟ್ ವೀಕ್ ಅದನ್ನು ಪ್ರಸಾದ ಮಾಡಿ ಕೊಡಬೇಕು. ಇನ್ನು ಇವತ್ತು ಮೇಘನಂಗೆ ಅಲ್ಲಿ ಟ್ರೀಟ್ಮೆಂಟ್ ಇತ್ತು, ಸೊ ಅಲ್ಲಿ ಕರ್ಕೊಂಡು ಬಂದಿದ್ದೆ. ಏನು ನೀವು ಅನ್ಕೊಬೋದು ಸ್ಕೂಲಿಗೆ ಕಳಿಸ್ಲಿಲ್ಲ, ರಜೆ ಹಾಕ್ಸ್ಬಿಟ್ಟಿದ್ದೀರಾ ಡ್ರಾಪು ಪಿಕಪ್ಗೆ ಮಾಡೋ ಕಷ್ಟ ಅಂತ, ಇಲ್ಲಿ ಕರ್ಕೊಬಂದಿದ್ದೀರಾ ಮಗಳನ್ನ ಅಂತ. ಏನಿಲ್ಲ, ಇದು ಅವಳಿಗೆ ಹುಷಾರಿಲ್ದಿರೋದ್ರಿಂದ 3 ವಾರ ಪೋಸ್ಟ್ಮ್ಯಾನ್ ಡೇಟ್ನ ನಾವು 3 ವಾರ ಮುಂದಕ್ಕೆ ಹಾಕಿದ್ದೀವಿ, ಅವ್ರು ಡಾಕ್ಟ್ರು ಕೊಟ್ಟಿರೋದಕ್ಕಿಂತ. ಇವಾಗ ನಾನು ಮತ್ತೆ ರೀಸನ್ ಹೇಳೋಕ್ಕಾಗಲ್ಲ, ನನಗೆ ಹುಷಾರಿಲ್ಲ ಅಂತ. ನಾನು ಇದನ್ನೆಲ್ಲ ಯೋಚನೆ ಮಾಡಿನೇ ಅವನ್ನ ಸ್ಕೂಲ್ ರಜೆ ಹಾಕ್ಸಿದ್ದು. ನನಗೆ ಕಷ್ಟ ಆಗ್ತಾಯಿತ್ತು, ಮನೇಲಿ ಕೆಲಸ ಮಾಡಬೇಕು, ಪೂಜೆ ಮಾಡಬೇಕು, ಅವನ್ನ ಡ್ರಾಪ್ ಮಾಡಬೇಕು, ಮತ್ತೆ ಪಿಕ್ ಮಾಡಬೇಕು. ಅಟ್ ಎ ಟೈಮ್ ಮೇಘನನ್ನ ಕರ್ಕೊಂಡೋಗಿ, ಅಂದರೆ ಸ್ಕೂಲಿಂದ ಅವಳನ್ನ ಕರ್ಕೊಂಡೋಗಿ ಮತ್ತು ಡಾಕ್ಟರ್ ಟ್ರೀಟ್ಮೆಂಟ್ ಮಾಡಿಸ್ಬೇಕು, ಅಲ್ಲೇ ವೆಯ್ಟ್ ಮಾಡಿ ಅವಳನ್ನ ಕರ್ಕೊಬರ್ಬೇಕು. ಅದೆಲ್ಲ ಮಾಡೋರಿಗೆ ಗೊತ್ತಿರುತ್ತೆ. ಫುಲ್ಲು ಜವಾಬ್ದಾರಿ ವಹಿಸ್ಕೊಂಡು ಎಲ್ಲದರಲ್ಲೂ ನಾನು ಅಂತ ಮಾಡ್ತಾರಲ್ಲ, ಹುಷಾರಿಲ್ದಿರೋ ಟೈಮಲ್ಲಿ ಏನೂ ಬೇಡ ಅನಿಸ್ಬಿಡುತ್ತೆ. ಆದರೆ ಅನಿವಾರ್ಯ, ಕೆಲವೊಂದು ಇಂಪಾರ್ಟೆಂಟಾಗಿ ಮಾಡಬೇಕಾಗಿರೋನ ಮಾಡಲೇಬೇಕಾಗಿರುತ್ತೆ. ಸೊ ಹಂಗಾಗಿ ನಾನು ಇದೆಲ್ಲ ಇದ್ದಿದ್ದರಿಂದನೇ ಅವ್ನಿಗೆ ಸ್ಕೂಲ್ ರಜೆ ಹಾಕ್ಸ್ದೆ. ನಾನಿಲ್ಲಾಂದರೆ ನಾವು ಸಾಮಾನ್ಯವಾಗಿ ಸ್ಕೂಲ್ ರಜೆನೇ ಹಾಕ್ಸಲ್ಲ. ಮಳೆ ಬರ್ತಾಯಿದ್ರೂ ನಾನು ನೆನ್ಕೊಂಡು ಎಷ್ಟೋ ಸರಿ ಕರ್ಕೊಂಬಂದಿರ್ತೀನಿ. ಆದರೆ ಇವತ್ತು ನನಗೆ ಹುಷಾರಿಲ್ದಿರೋದ್ರಿಂದ ಆಗಿರಲಿಲ್ಲ ಅಷ್ಟೇ. ಇನ್ನು ನಾವು ಮನೆಗೆ ಬರೋಷ್ಟರಲ್ಲಿ ಸೈಕಲ್ ಮೇಲೆ ಒಂದು ಬಾಕ್ಸ್ ಕಾಣ್ತಾಯಿತ್ತು. ಏನು ಅಂತ ತೆಗ್ದು ನೋಡಿದೆ, ಏನೋ ಸ್ನ್ಯಾಕ್ಸ್ ಥರ ಇತ್ತು. ಇನ್ನು ಯಾರು ಇರ್ತಾರೆ, ನಮ್ಮ ಮನೆಯವರು ಇಟ್ಟಿರಬೇಕು ಅಂದ್ಕೊಂಡೆ. ಯಾರೋ ಕಸ್ಟಮರ್ ಕೊಡಿಸಿದ್ರಂತೆ, ಅವರು ತಿನ್ನೋಕ್ಕೆ, ಅವರು ಮಕ್ಳಿಗೆ ತಿಂತಾರೆ, ಮಕ್ಳಿಗೆ ಇಷ್ಟ ಆಗಬಹುದೇನೋ ಅಂದ್ಬಿಟ್ಟು ತೊಗೊಂಡು ಬಂದಿದ್ದರು. ಚೆನ್ನಾಗಿತ್ತು, ಪನ್ನೀರ್ ರೋಲ್ ಅದು. ಇನ್ನು ನಾನು ಆಂಟಿ ಒಂದು ಕಡೆ ಹೋಗ್ತಾ ಇದ್ದೀವಿ, ನನ್ನ ಫ್ರೆಂಡ್ ಕೂಡ ಬರ್ತಾಯಿದ್ದಾರೆ, ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನೊಂದು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ, ನನ್ನ ಒಂದು ಜೀವನದ ಬಗ್ಗೆ ಒಂದು 90% ನನಗೆ ಹೇಳಿದ್ರು ಅಂತ. ನನ್ನ ಫ್ರೆಂಡಿಗೆ ಹೇಳಿದ್ದೆ, ಅವ್ರು ಕಾಲ್ ಮಾಡಿದ್ರು, ಅವಾಗ ಹಿಂಗಾಗಿತ್ತು ಅಂತ ಹೇಳಿದ್ದೆ. ಅವರು ಕೂಡ ಕೇಳ್ತೀನಿ ನಾನು ಪ್ರಾಬ್ಲಮಲ್ಲಿದ್ದೀನಿ ಅಂತ ಬಂದಿದ್ದರು. ಸೊ ಹಂಗಾಗಿ ಅವ್ರನ್ನೂ ವೆಯ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೆ. ನಮ್ಮಿಂದ ಆಗೋ ಒಂದು ಹೆಲ್ಪ್ ಅಷ್ಟೇ. ಅಲ್ಲೇನು ಅಮೌಂಟ್ ಏನು ತೊಗೊಳ್ಳಲ್ಲ, ಹಿಂಗೆ ಪೂಜೆ ಮಾಡಿ ಹಂಗೆ ಪೂಜೆ ಮಾಡಿ ಅಂತ ಹೇಳಲ್ಲ. ನಮ್ಮ ಜೀವನದ ಬಗ್ಗೆ ಸುಮಾರು ವಿಷಯ ಹೇಳ್ತಾರೆ. ಈಗ ನನ್ನ ಫ್ರೆಂಡ್ ಬಗ್ಗೆ ಹೇಳ್ಬೇಕಂದ್ರೆ 5-6 ಪಾಯಿಂಟ್ ಹೇಳಿದ್ರು. ಅವರು ಒಂದಷ್ಟನ್ನ ನಿಜ ಅಂದರು, ಇನ್ನೊಂದಷ್ಟು ಪಾಯಿಂಟ್ಸ್ನ ಇಲ್ಲ, ಆ ಥರ ಏನೂ ನಡೆದಿಲ್ಲ ಅಂತ ಅಂದರು. ಆವಾಗ ಅವರು ಮನೇಲಿ ವಿಚಾರಿಸಿ ಅಂತ ಹೇಳಿದರು. ಅವ್ರ ಅಪ್ಪನಿಗೆಲ್ಲ ಕಾಲ್ ಮಾಡಿ ಹಿಂಗೆ ಒಂದು ಕಡೆ ನನ್ನ ಫ್ರೆಂಡ್ ಕರ್ಕೊಂಡೋಗಿದ್ರು, ಈ ಥರ ಎಲ್ಲ ಹೇಳಿದ್ರು. ಆ ಥರ ಇತ್ತಪ್ಪ ಏನು ಅಂತ ಅಂದಿದ್ದಕ್ಕೆ, ಹೌದು ಕಣವ್ವ ಹಿಂಗೆಲ್ಲ ಆಗಿತ್ತು, ನೀವು ಚಿಕ್ಕ ಹುಡುಗ್ರು ಅವಾಗ, ನಿಮಗೆಲ್ಲ ಗೊತ್ತಿಲ್ಲ ಅಂತೆಲ್ಲ ಹೇಳಿದ್ರಂತೆ. ಮತ್ತು ಕಾಲ್ ಮಾಡಿ ವಿದ್ಯಾವರೇ ಹಿಂಗೆಲ್ಲ ಹೇಳಿದ್ದು ನಿಜ ಕಣ್ರಿ, ಹಿಂಗೆಲ್ಲ ಆಗಿದೆಯಂತೆ ಅಂತೆಲ್ಲ ಹೇಳಿದ್ರು. ಹೋಗ್ಲಿ ಬಿಡಿ, ನಿಮ್ಗೆ ಒಳ್ಳೇದಾದರೆ ಅಷ್ಟೇ ಅಂತ ನಾನು ಹೇಳಿಬಿಟ್ಟು ಸುಮ್ಮನೆ ಆದೆ. ಏನೋ ಒಬ್ರಿಗೆ ಒಳ್ಳೇದಾಗಲಿ ಬಿಡಿ ಅಂತ. ಇನ್ನು ಮಂಡೇ ನಾವು ಮಾರ್ಕೆಟ್ಗೆ ಹೋಗಿದ್ವಿ, KR ಮಾರ್ಕೆಟ್ಗೆ. ಸ್ವಲ್ಪ ಹೂವೆಲ್ಲ ತಂದುಬಿಡೋಣ, ಹಬ್ಬಕ್ಕೆ ರೈಟ್ ಜಾಸ್ತಿ ಆಗಿಬಿಡುತ್ತೆ ಅಂದ್ಬಿಟ್ಟು. ನಾನು ಇದೇ ಫಸ್ಟ್ ಈ ಥರ ತರ್ತಾ ಇರೋದು. ಆಂಟಿ ಬಾ ಹೋಗಿ ಮಾರ್ಕೆಟ್ಗೆ ಹೋಗಿ ಸ್ವಲ್ಪ ಐಟಮ್ ತಂದುಬಿಡೋಣ ಅಂತ ಅಂದ್ಬಿಟ್ಟು ಕರ್ಕೊಂಡೋಗಿದ್ರು. ನಾನು ಜಸ್ಟ್ ಹೂವು ಮಾತ್ರನೇ ತೊಗೊಂಡೆ, ಸ್ವಲ್ಪನೇ ತೊಗೊಂಡೆ. ಅದು ಹೆಂಗಿರುತ್ತೆ ಒಂದು ವಾರ ಅಂತ ನನಗೂ ಗೊತ್ತಿರಲಿಲ್ಲ, ಹಂಗಾಗಿ ಸ್ವಲ್ಪ ಹೂವನ್ನೇ ತೊಗೊಂಡೆ. ಇಲ್ಲಿ ಬಂದುಬಿಟ್ಟು ಅವಾಗ ನಾವು ಹೋದಾಗ KG ಸಾಮಂತಿಗೆ 300 ರೂಪಾಯಿ ಇತ್ತು, ಅದೊಂದು ರೈಟ್ ಜಾಸ್ತಿ ಇತ್ತು. ಕನಕಾಂಬರ ಅಂತೂ ಆವಾಗಲೇ 100 ಗ್ರಾಮು 50 ಗ್ರಾಮೇ 100 ರೂಪಾಯಿ ಇತ್ತು. ಅವಾಗ ಕಮ್ಮಿನೇ ಕೊಡಲಿಲ್ಲ, 50 ಗ್ರಾಮೇ 100 ರೂಪಾಯಿ ಹೇಳಿದ್ರು ಅವಾಗ. ಇನ್ನು ಇದು ತಾವರೆ ಹೂವೆಲ್ಲ ಕಮ್ಮಿ ಇತ್ತು, 20 ರೂಪಾಯಿ ಏನೋ ಇತ್ತು, 1 ರೂಪಾಯಿ ಒಂದು ತಾವರೆ ಹೂವು 20 ರೂಪಾಯಿ ಆ ಥರ ಇತ್ತು. ಮಲ್ಲಿಗೆ ಹೂವು ಮಾತ್ರ KG 200 ರೂಪಾಯಿ ಇತ್ತು. ನಾವು ಇಲ್ಲಿ ಮೋಸ ಕೂಡ ಮಾಡ್ತಾರೆ. ನಾನು ಆಂಟಿ ಇಲ್ಲಿ ಮಲ್ಲಿಗೆ ಹೂವು ತೊಗೊಂಡು ಇನ್ನೊಂಚೂರು ಮುಂದೆ ಹೋಗೇ ಇಲ್ಲ, ಆಗಲೇ 100 ರೂಪಾಯಿ ಅಂದರು. ಆಮೇಲೆ ಆಂಟಿ ಏನಣ್ಣ ಇವಾಗ ತೊಗೊಂಡಿದ್ದೀವಿ, ಆಗಲೇ 100 ರೂಪಾಯಿ ಅಂತ ಇದ್ದೀರಾ, ನಮಗೂ ಕೊಡಿ ಅಂದ್ಬಿಟ್ಟು ಮತ್ತೆ ಹೂವು ಇಸ್ಕೊಂಡು ಅಲ್ಲಿಂದ ಬಂದ್ವಿ. ಇನ್ನು ನಾನು ಬುಧವಾರ ಅನಿಸುತ್ತೆ
ಬುಧವಾರ ನಾನು ಬುಧವಾರ ಅಲ್ಲ, ಗುರುವಾರ ನಾನು ಮತ್ತು ನನ್ನ ಫ್ರೆಂಡ್ ಮನೆಗೆ ಹೋದೆ. ಅವತ್ತು ಲಾಸ್ಟ್ ನಾನು ಬಂದಿದ್ರಲ್ಲ ಅವ್ರ ಮನೆಗೆ ಹೋಗಿದ್ದೆ. ಏನಂದರೆ ನಂದು ಚಾನಲ್ಲು ಏನಾಯಿತು ಅಂತ ಎಲ್ಲ ಕೇಳ್ತಾ ಇದ್ರಲ್ಲ, ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಜಿಮೇಲೇ ಪ್ರಾಬ್ಲಮ್ ಆಗಿ ಡಿಲೀಟ್ ಆಗಿಬಿಟ್ಟಿದೆ. ಹಾಗಾಗಿ ಚಾನಲ್ ಬರ್ತಾಯಿಲ್ಲ. ಸೊ ಅದನ್ನು ಇವರು ಸ್ವಲ್ಪ ವರ್ಕ್ ಮಾಡ್ತಾರೆ, ಇವರು ಗೊತ್ತಾಗುತ್ತೆ ಅಂತ. ನನಗೆ ಕಂಪ್ಯೂಟರ್ ವರ್ಕಲ್ಲ, ಅಷ್ಟು ಗೊತ್ತಾಗಲ್ಲ. ಅದೇನು ಕೇಳುತ್ತೋ ನಾನೇನು ರಿಪ್ಲೈ ಮಾಡ್ತೀನೋ, ನನಗೇನು ಗೊತ್ತಿಲ್ದಿರ ಯೂಟ್ಯೂಬ್ ಮಾಡಿದ್ದೆ ದೊಡ್ಡದು ಸಾಧನೆ ಅಂತ ನಾನು ಅನ್ಕೊತೀನಿ ಅಷ್ಟೇ. ಇನ್ನು ಅದನ್ನು ಇವರು ರೆಡಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಈಸ್ಕೊಂಡು ಹೋಗಿದ್ರು ಅವತ್ತು ಬಂದಿದ್ದಾಗ. ನಮ್ಮ ಮನೆಗೆ ಬಂದಿದ್ರಲ್ಲ ಶನಿವಾರ ಅವತ್ತು ತೊಗೊಂಡು ಬಂದಿದ್ದರು. ಇನ್ನು ನನಗೆ ವೀಡಿಯೋಗಳು ಮಾಡ್ಕೊಳ್ಳೋದಕ್ಕೆಲ್ಲನೂ ಫೋನ್ ಬೇಕಾಗ್ತಾ ಇರುತ್ತೆ. ಸರಿ, ನನಗೆ ಹಬ್ಬದ್ದೆಲ್ಲ ವೀಡಿಯೋ ಮಾಡೋದಿರುತ್ತೆ, ನನಗೆ ಫೋನ್ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಇಮಿಡಿಯೇಟ್ ಹೋಗಿ, ನನಗೆ ಹುಷಾರಿಲ್ಲ ಅಂದ್ರೂ ಮಳೆ ಕೂಡ ಬರ್ತಾಯಿತ್ತು, ಹೋಗಿ ಫೋನ್ ಇಸ್ಕೊಂಬಂದೆ. ಪಾಪ ಅವ್ರು ಬಂದು ಅವ್ರ ಮಗಳು ಬಂದು ಕರ್ಕೊಂಡೋದ್ರು. ನಾನು ಇಲ್ಲಿಂದ ನಂದಿನಿ ಲೇಔಟ್ ಅಂತ, ನಂಗೆ ಅಡ್ರೆಸ್ ಗೊತ್ತಿಲ್ಲ ಏನಿಲ್ಲ, ಆದರೂ ಹುಡುಕೊಂಡು ಹೋದೆ. ನಾನು ಇಲ್ಲಿ ಅವ್ರು ಹೇಳಿದ ಜಾಗಕ್ಕಿಂತ ಒಂದು ಸ್ಟಾಪ್ ಮುಂದೆ ಕರ್ಕೊಂಡೋಗಿ ಬಸ್ಸನ್ನು ನಿಲ್ಲಿಸ್ಬಿಟ್ಟಿದ್ದ. ನಾನು ಹೇಳಿದ್ದೆ, ನನಗೆ ಈ ಕಡೆ ರೋಡ್ ಗೊತ್ತಿಲ್ಲ ಅಣ್ಣ, ಆ ರೂಟ್ ಬಂದಾಗ ಆ ಪ್ಲೇಸ್ ಬಂದಾಗ ಹೇಳಿ ಅಂತ. ಆಮೇಲೆ ಅವ್ರು ಅಲ್ಲಿ ನಿಲ್ಲಿಸಿದ್ರು. ಆಮೇಲೆ ನಡ್ಕೊಂಡು ಬಂದು ಹೆಂಗೋ ಫಜೀತಿ ಮಾಡಿ ಈಸ್ಕೊಂಡು ಬಂದೆ. ಇನ್ನು ಬಂದ ತಕ್ಷಣವೇ ನಾನು ಎಲ್ಲ ಕೆಲಸ ಆಗಿತ್ತು ನನಗೆ. ಈ ವಾಲ್ಪೇಪರ್ ಒಂದು ತರಿಸ್ಕೊಂಡಿದ್ದೆ, ತರಿಸಿ 1 ತಿಂಗಳೇ ಆಗಿತ್ತು. ನಾನು ಸಾಲ್ಟೇಜ್ ಹತ್ರ ಮತ್ತೆ ಆರ್ಡ್ರ್ ಹಾಕೋಣ ಅಂದ್ಬಿಟ್ಟು ತರಿಸಿದ್ದೆ. ನಮ್ಮ ಮನೆಯವ್ರು ಅಂಟಿಸೇ ಇಲ್ಲ, ಟೈಮ್ ಇಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ಇದ್ದರು. ಇನ್ನು ಇವತ್ತು ಏನಾನ ಆಗಲಿ ಅಂಟಿಸ್ಲೇಬೇಕಿತ್ತು, ಹಂಗಾಗಿ ಇಬ್ಬರು ಸೇರಿ ಬೇಗ ಬೇಗ ಮಾಡ್ತಿದ್ವಿ. ಇನ್ನು ನೀವು ನೋಡಿದ್ರಲ್ಲ ಚಾಪೀಸಲ್ಲಿ ಕೃಷ್ಣ, ನನ್ನ ಮಗಳಂತೂ ಸುಮ್ಮನೆ ಇರಲ್ಲ. ಅವಳಿಗೆ ಪೇಂಟಿಂಗೆಲ್ಲ ತುಂಬ ಇಷ್ಟ. ಕಲರ್ ಪೇಂಟಿಂಗ್ ಮಾಡ್ತಿದ್ಲಲ್ಲ, ಕೃಷ್ಣನ್ ಬರೆದಿದ್ಲು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಗೊತ್ತಾ. ನಮ್ಮ ಮನೆಯವ್ರಂತೂ ನೋಡಿ ಹೆಂಗಿದೆ ಅಂತ 2 ಕಡೆ ಬರ್ತಿದ್ಲು. ಕೃಷ್ಣ ಹೆಂಗಿತ್ತು ಅಂದರೆ ಒಳ್ಳೆ ಚಿಕ್ಕ ಮಗು ಕೃಷ್ಣ, ಒಂಥರ ಮುದ್ದತೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅವಳು ಮಾಡಿದ ಡ್ರಾಯಿಂಗಲ್ಲಿ ಅಂದರೆ. ನಮ್ಮ ಮನೆಯವ್ರಿಗೆ ಅಷ್ಟು ಇಷ್ಟ ಆಗೋಯಿತು, ತುಂಬ ಚೆನ್ನಾಗಿ ಬರೆದಿದ್ಲು. ಇನ್ನು ವಾಲ್ಪೇಪರ್ ಅದ್ರ ಮೇಲೇ ಹಾಕ್ಬಿಟ್ಟೆ, ಕೃಷ್ಣ ಒಳಗಡೆನೇ ಸೇರ್ಕೊಂಡ್ಬಿಟ್ರು. ನನಗೆ ಅಳ್ಸೋಕೆ ಇಷ್ಟನೇ ಆಗಿರಲಿಲ್ಲ, ಹಂಗಾಗಿ ಈ ಥರ ವಾಲ್ಪೇಪರ್ ಹಾಕ್ಕೊತಾ ಇದ್ದೀನಿ. ಇನ್ನು ಈ ಒಂದು ವಾಲ್ಪೇಪರ್ ತುಂಬ ಚೆನ್ನಾಗಿದೆ ಆಯಿತಾ. ಸಾಲ್ಟೇಜ್ ಆಗಿದ್ರೆ ತರಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಮೊದಲೇ ತರಿಸಿದ್ದೆ, ಬಟ್ ಅಂಟಿಸ್ದೇ ಇರೋದ್ರಿಂದ, ಇವತ್ತು ಅಂಟಿಸ್ತಾ ಇರೋದ್ರಿಂದ ಸ್ವಲ್ಪ ಸಾಲ್ಟೇಜ್ ಆಯಿತು. ನಾನು ಲಕ್ಷ್ಮೀ ಕೂರ್ಸೋಕೆ ಏನು ಬ್ಯಾಕ್ಗ್ರೌಂಡ್ ಬೇಕು ಅದಷ್ಟಕ್ಕೆ ಮಾತ್ರ ಸಾಕಾಯಿತು. ನೆಕ್ಸ್ಟ್ ಯಾವಾಗಾದರೂ ಆರ್ಡರ್ ಹಾಕ್ಕೊಂಡು ಫಿಲ್ ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಆದೆ. ಇನ್ನು ವಾಲ್ಪೇಪರ್ ಅಂಟಿಸೋದು ತುಂಬ ಈಸಿ ಅಂದ್ಕೊಂಡ್ಬಿಡ್ತೀವಿ, ತುಂಬಾ ಕಷ್ಟ ಇದೆ. ಏನಂದರೆ ರಿಂಕಲ್ಸ್ ಇಲ್ದಂಗೆ ಅಂಟಿಸ್ಬೇಕಲ್ಲ, ಅದು ಕಷ್ಟ. ನನಗೂ ಹುಷಾರಿಲ್ಲ, ಈ ಕೆಲಸಗಳೆಲ್ಲ ನೋಡಿದ್ರೆ ತುಂಬಾ ಕಷ್ಟ ಅನ್ನಿಸ್ತಾಯಿತ್ತು. ಹಂಗೂ ಹಿಂಗೂ ಹೆಂಗೋ ಮಾಡ್ತಾಯಿದ್ವಿ. ಸ್ವಲ್ಪ ಐಟಮ್ ಕೂಡ ತರೋದಿತ್ತು, ಅಂಗಡಿಗೆ ಹೋಗಿ ನಾನು ಮೇಘನಾ ಸ್ವಲ್ಪ ತಗೊಂಡು ಬಂದ್ವಿ. ಸುಹಾಸು ಮತ್ತು ನಮ್ಮ ಮನೆಯವ್ರು ಇಬ್ಬರು ಹೋಗಿ ಅವರು ಒಂದಷ್ಟು ಐಟಮ್ಸ್ನ ತಗೊಂಡು ಬಂದರು. ಇನ್ನು ಐಟಮ್ಗಳೆಲ್ಲ ತಂದಿದ್ದಾದಮೇಲೆ ನಾನು ಕೂಡ ಫ್ರೆಶ್ ಅಪ್ ಆಗಿ ಕೆಲಸಗಳನ್ನ ಶುರು ಮಾಡ್ಕೊಂಡ್ವಿ. ನಮ್ಮ ಮನೆಯವ್ರು ಇರುವಾಗಲೇ ಈ ಒಂದು ವಾಲ್ಪೇಪರ್ ಅಂಟಿಸೋ ಕೆಲಸ ಮುಗ್ದೋಗ್ಬಿಟ್ರೆ ಇನ್ನು ಮಿಕ್ಕಿದೆಲ್ಲ ನಾನು ಮಾಡ್ಕೋಬೋದು ಅಂತ ಇದನ್ನ ವಾಲ್ಪೇಪರ್ನ ಅಂಟಿಸ್ತಾ ಇದ್ವಿ. ನಮಗೆ ತುಂಬಾ ಟೈಮ್ ಹಿಡೀತು, ಯಾಕಂದರೆ ರಿಂಕಲ್ಸ್ ಇಲ್ದಂಗೆ ಅದನ್ನ ಅಂಟಿಸ್ಬೇಕಲ್ವ. ಸೊ ಹಂಗಾಗಿ ನಿಧಾನಕ್ಕೆ ಆದ್ರೂ ಪರವಾಗಿಲ್ಲ, ನೀಟಾಗಿ ಆಗಲಿ ಅಂತ ಅಂದ್ಬಿಟ್ಟು ಟೈಮ್ ತಗೊಂಡು ನಾವು ವಾಲ್ಪೇಪರ್ನ ಅಂಟಿಸ್ತಾ ಇದ್ವಿ. ಹಾಗೂ ನಂಗೆ ವಾಲ್ಪೇಪರ್ ಸಾಲ್ಟೇಜ್ ಆಯಿತು. ಈ ಫೋಟೋ ಒಂದು ಅರ್ಧವರೆಗೂ ಬಂತಷ್ಟೇ, ಆಮೇಲೆ ಫುಲ್ಲು ನನಗೆ ಈ ಗೋಡೆ ಕವರ್ ಆಗಲಿಲ್ಲ. ನನಗೆ ಹಬ್ಬಕ್ಕೆ ಬಂದವರೆಲ್ಲ ಕೇಳ್ತಾಯಿದ್ರು, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ವಿದ್ಯಾ, ಇದು ಕಲರ್ ಕಾಂಬಿನೇಷನು ತುಂಬ ಚೆನ್ನಾಗಿದೆ ಅಂದರು. ನನಗೆ ದೇವ್ರ ಮನೆಗೆ ಅಂತಲೇ ನಮ್ಮ ಮನೇಲಿ ದೇವ್ರ ಮನೆ ಇಲ್ಲ, ಇಲ್ಲಿ ದೇವ್ರ ಫೋಟೋ ಇಟ್ಟಿದ್ದೀನಲ್ವ, ಇದಕ್ಕೆ ಅಂತಲೇ ನನಗೆ ಫ್ಲವರು ಗ್ರೀನಾಗಿ ಬೇಕಿತ್ತು. ಹಂಗಂದ್ರೆ ನಮಗೇನೇ ಬೇಜಾರಾದ್ರೂ ಇದನ್ನೆಲ್ಲ ನೋಡಿದಾಗ, ಈ ಫ್ಲವರ್ಸ್ ನೋಡಿದಾಗ ನಮಗೇನೋ ಒಂಥರ ಸಮಾಧಾನ ಆಗ್ಬೋದು. ಆ ಒಂದು ಇಂಟೆನ್ಷನಲ್ಲಿನೇ ನಾನು ಇದನ್ನು ಬುಕ್ ಮಾಡಿಕೊಂಡೆ. ನನಗೆ ಗ್ರೀನರಿ ಅಂದರೆ ತುಂಬಾ ಇಷ್ಟ ಆಗುತ್ತೆ, ಹಂಗಾಗಿ ನಾನು ಇದನ್ನು ಬುಕ್ ಮಾಡಿದ್ದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನು ವಾಲ್ಪೇಪರ್ ಎಲ್ಲ ಅಂಟಿಸ್ಕೊಂಡು ಆದಮೇಲೆ ನಾನು ನಾಳೆ ಪೂಜೆಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊತಾ ಹೋದೆ. ನಮ್ಮ ಮನೆಯವರು ಡ್ಯೂಟಿ ಇದೆ ಅಂತ ಹೊರಗಡೆ ಹೋದರು. ಇನ್ನು ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇದೇ ತುಂಬ ಮಿಸ್ಸಲ್ಲಾಗೋಯಿತು, ಸಾರಿ. ಎಲ್ಲ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ ಹುಷಾರಿಲ್ದಿರೋದ್ರಿಂದ ಕಂಟಿನ್ಯೂ ಆಗಿ ನಾನು ಏನೂ ಮಾಡೋಕ್ಕಾಗಲಿಲ್ಲ. ಬಟ್ ಸಣ್ಣ ಸಣ್ಣ ವೀಡಿಯೋಸ್ನ ನಾನು ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ನಾನು ಲಕ್ಷ್ಮೀ ಹಬ್ಬದ ಪ್ರಿಪ್ರೇಷನ್ ವ್ಲಾಗು, ಹಾಗೆಯೇ ಲಕ್ಷ್ಮೀ ಹಬ್ಬದ ವ್ಲಾಗ್ ಎಲ್ಲನೂ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಇಲ್ಲಿವರೆಗೂ ವೀಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.